ಗದಗ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತಿದೆ ಎಂದು ಬೊಮ್ಮಾಯಿ ಆಕ್ರೋಶ. ಗದಗ್ನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆ. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಶಾಲೆ ಕಾಲೇಜು ಹಿಂಡಿದ ಜೈಲರ್ವರೆಗೆ ಡ್ರಗ್ಸ್ ಮಾರಾಟ ಜಾಲ ಇದೆ. ಮಹಾರಾಷ್ಟ್ರದಿಂದ ಬಂದು ಪೊಲೀಸರು ಡ್ರಗ್ಸ್ ಜಾಲವನ್ನ ಪತ್ತೆ ಮಾಡ್ತಾರೆ. ಸ್ಥಳೀಯ ಪೊಲೀಸರಿಗೆ ಅದು ಸಾಧ್ಯವಾಗಿಲ್ಲ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕರ್ನಾಟಕವು ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದೆ. ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಂದು ಸಿಎಂ ಮಾತನಾಡುವಷ್ಟು ಡ್ರಗ್ಸ್ ಜಾಲ ಇದೆ. ಈ ಸರ್ಕಾರಕ್ಕೆ ಡ್ರಗ್ಸ್ ನಿಯಂತ್ರಣ ಮಾಡಲು ಸಾಧ್ಯವಾಗಿಲ್ಲ. ಇದನ್ನು ನೋಡಿದ್ರೆ ಪೊಲೀಸ್ ಇಲಾಖೆ ಇದರಲ್ಲಿ ಶಾಮೀಲಾಗಿದ್ದಾರೆ. ಇದರಿಂದ ಕಾನೂನು ಸುವ್ಯವಸ್ಥೆ ಕೆಟ್ಟಂತಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಗಲು ಹೊತ್ತಿನಲ್ಲೇ ಕೊಲೆ ಆಗ್ತವೆ. ಅತ್ಯಾಚಾರ, ಗ್ಯಾಂಗ್ ರೇಪ್ಗಳಂತಹ ಅಪರಾಧಗಳು ನಿರಂತರವಾಗಿ ನಡೆಯುತ್ತವೆ. ಮುಖ್ಯಮಂತ್ರಿಗಳು ಇತರ ಕೆಲಸಗಳನ್ನು ಬದಿಗಿಟ್ಟು ಬರ ನಿರ್ವಹಣೆ ಮತ್ತು ಕಾನೂನು ಸುವ್ಯವಸ್ಥೆಯತ್ತ ಗಮನ ಹರಿಸಬೇಕು. ಇಲ್ಲದಿದ್ದರೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ. ಕೇಂದ್ರದ ಮಾಜಿ ಗೃಹ ಸಚಿವರು ಅಂಡರ್ ಸೆಕ್ರೆಟರಿ ಅವರ ಸಂದರ್ಶನವೊಂದರ ಹೇಳಿಕೆ ವಿಚಾರ. ಇದೊಂದು ಗಂಭೀರವಾದ ವಿಷಯವಾಗಿದೆ. ಅವರ ಹೇಳಿಕೆ ಆಧಾರದ ಮೇಲೆ ಸೂಕ್ತ ತನಿಖೆಯಾಗಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಬಿಡದಿ ರೈತರ ಹೋರಾಟಕ್ಕೆ ಬೆಂಬಲ. ಬಿಡದಿ ಹೋರಾಟಕ್ಕೆ ತಮ್ಮ ಬೆಂಬಲವಿದೆ. ಆದರೆ ನಾನು ಹೋಗಿಲ್ಲ. ಬೃಹತ್ ಆರೋಗ್ಯ ಶಿಬಿರದಲ್ಲಿ ಭಾಗಿಯಾಗಿದ್ದೇನೆ. ಲಡಾಖ್ನ ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಬಗ್ಗೆ ಕೇಂದ್ರ ಸರ್ಕಾರ ನಿಗಾ ಇರಿಸಿದೆ. ಬಿಡದಿ ಯೋಜನೆ ಹಾಗೂ ಪ್ರತಿಷ್ಠೆಯ ರಾಜಕಾರಣ. ಮುಖ್ಯಮಂತ್ರಿಗಳು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಕನಸು ಅವರ ಯೋಜನೆ ಇದ್ರೆ ಡಿಕೆಶಿ ಅವರಿಗೆ ಯಾಕೆ ಈ ಟ್ರಸ್ಟ್? ಕುಮಾರಸ್ವಾಮಿ ಅವರ ಯೋಜನೆ ಸಾಕಾರಗೊಳಿಸಲು ಎಂದು ಪ್ರಶ್ನೆ. ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿದ್ರು, ಈಗಲೂ ಮಾಡಬೇಕು ಅಂತಾರೆ. ಡಿಕೆ ಶಿವಕುಮಾರ್ ರೈತರ ಸಾಲವನ್ನ ಮನ್ನಾ ಮಾಡ್ತಾರ? ಈ ಯೋಜನೆ ಬಗ್ಗೆ ಏಕೆ ಇಷ್ಟೊಂದು ಇಂಟ್ರೆಸ್ಟ್? ಈ ಕುಮಾರಸ್ವಾಮಿ ಅವರ ಕನಸಿನಲ್ಲಿ ಹೊಕ್ಕು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಕನಸಿನಲ್ಲಿ ಹೊಕ್ಕು ತಮ್ಮ ಕನಸನ್ನು ನನಸು ಮಾಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಡ್ರಗ್ಸು ಶಾಲಾ ಕಾಲೇಜಿಂದ ಹಿಡಿದು ಜೈಲ್ವರೆಗೂ ಡ್ರಗ್ಸ್ ಮಾರಾಟ ಜಾಲ ಇದೆ. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪತ್ತೆ ಹಚ್ತಾರೆ. ಸ್ಥಳೀಯ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾವೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅದನ್ನು ಅಷ್ಟು ಮಾತಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಈ ಸರ್ಕಾರ ಡ್ರಗ್ ನಿಯಂತ್ರಣ ಮಾಡಲು ಸಾಧ್ಯ ಆಗಿಲ್ಲ. ಮತ್ತು ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಡ್ರಗ್ ಪೆಡ್ಲರ್ಸು, ಡ್ರಗ್ ಸಪ್ಲೈಯರ್ಸು ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಕುಂತಿರೋದು ನೋಡಿದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿದರ್ಶನಗಳಿದ್ದಾವೆ. ಇದರಿಂದ ಏನಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ. ಹಾಡೇ ಹಗಲು ಮರ್ಡರ್ಗಳಾಗ್ತಾಯಿದೆ. ಡೇ ಲೈಟ್ ಇವತ್ತು ಬೆಂಗಳೂರಿನಲ್ಲಿ ಒಂದು ಓಪನ್ ಆಗಿ ಮರ್ಡರ್ ಆಗಿದೆ, ಒಂದು ಹೆಣ್ಮಗಳ ಮರ್ಡರ್ ಆಗಿದೆ. ಈ ಥರ ನಿರಂತರವಾಗಿ ನಡೀತಾ ಇದ್ದಾವೆ. ಒಟ್ಟು ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲದೆ ಮರ್ಡರ್ಗಳು, ರೇಪ್ಗಳು, ಗ್ಯಾಂಗ್ ರೇಪ್ಗಳು, ಡ್ರಗ್ಗು ವಿಪರೀತ ಆಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಎರಡು ಕೆಲಸ ಮಾಡಬೇಕು. ಅವರೊಂದು ಬರ ನಿರ್ವಹಣೆ ಮಾಡಬೇಕು, ಇನ್ನೊಂದು ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯ ಸರ್ಕಾರದ ಪ್ರಥಮ ಕರ್ತವ್ಯ ಕಾನೂನು ಸುವ್ಯವಸ್ಥೆ. ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾದರೆ ಜನ ಮಾತ್ರ ತಕ್ಕ ಪಾಠವನ್ನು ಅವ್ರು ಕಲಿಸ್ತಾರೆ. ಖರ್ಗೆ ಅವರ ಕ್ಷೇತ್ರದಲ್ಲೇ ಜೈಲಿಂದ ಅದು INS ಮತ್ತು ಇಂಡಿಯನ್ ಕಾಂಗ್ರೆಸ್, ನ್ಯಾಷನಲ್ ಕಾಂಗ್ರೆಸ್ ಮತ್ತು ISI ಜೊತೆ ಕೂಡಿ ಮಾಡಿದ್ರು ಅಂತ ಮಾಜಿ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಅಂಡರ್ ಸೆಕ್ರೆಟರಿ ಹೇಳಿದ್ದಾರೆ. ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಒಬ್ಬ ಗೃಹ ಸಚಿವ ಅಂಡರ್ ಸೆಕ್ರೆಟರಿ ಹೇಳ್ಯಾರ ಗಂಭೀರವಾದಂಥ ವಿಷಯ. ಅದ್ರ ಬಗ್ಗೆ ತನಿಖೆ ಆಗಿದೆ. ಅವರ ಹೇಳಿಕೆ ಆಧಾರದ ಮೇಲೆ, ಅವರ ಹೇಳಿಕೆಯನ್ನು ಪಡೆದು ಅವರ ಹೇಳಿಕೆಯನ್ನು ಆಧಾರದ ಮೇಲೆ ತನಿಖೆ ಆಗಿದೆ. ಸತ್ಯ ಹೊರಗೆ ಬರ್ತದೆ.
ಇದು ಗಂಭೀರವಾದಂಥ ಆರೋಪ. ಬಿಡದಿ ಹೋರಾಟಕ್ಕೆ ನೀವು ಹೋಗಿಲ್ಲ? ಇಲ್ಲ, ಬಿಡದಿ ಹೊರೋದಕ್ಕೆ ಎಲ್ಲರೂ ಹೋಗಿದ್ದಾರೆ. ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ. ಇದು KLE ಸೊಸೈಟಿ ಭಾಳ ಉತ್ತಮವಾದಂಥ ಕೆಲಸ ಹಾಕ್ಕೊಂಡಿದ್ದಾರೆ. ಸುಮಾರು 8,000 ಜನರಿಗೆ ಟ್ರೀಟ್ಮೆಂಟ್ ಕೊಡುವಂಥ ದೊಡ್ಡ ಇದು ಕ್ಯಾಂಪ್ ಇದೆ. ಅದಕ್ಕಾಗಿ ನಾನು ಬಂದಿದ್ದೇನೆ. ನಮ್ಮ ವಿಚಾರಗಳೆಲ್ಲ ಹೇಳಿದ್ದೇವೆ ಈಗಾಗಲೇ. ಅಲ್ಲಿ ಏನು ಹೇಳಬೇಕೆಲ್ಲ ಹೇಳಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಆ ರೈತರ ಜೊತೆಗೆ ನಾವಿದ್ದೇವೆ ಯಾವಾಗಲೂ. ನೀವು ಬರ್ತಾರಂತ ಹೇಳಿದ್ರು ಸರ್ ನೀವು ವಿಜಯೇಂದ್ರ ಅವರು. ಸೊ ನಮ್ಮ ವಾಲ್ಚುಕ್ ಅವರು 19 ದಿವಸದಿಂದ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಂದ್ರದವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲ, ಈಗಾಗಲೇ ಕೇಂದ್ರದಿಂದ ಮತ್ತು ದಿಲ್ಲಿ ಸರ್ಕಾರ ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾ ಇದೆ ಮತ್ತು ನಿರಂತರವಾಗಿ ಅದರ ಮೇಲೆ ನಿಗಾನು ಕೂಡ ಇಟ್ಟಿದೆ. ಆದಷ್ಟು ಬೇಗನೆ ಅವರು ಉಪವಾಸ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಕೂಡ ಇದೆ. ಸರ್, ಬಿಡದಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಏನು ಪ್ರತಿಷ್ಠೆ ಆಗಿ ಮಾರ್ಪಟ್ಟಿದೆ ಹಾಗಾಗಿ ವೈಯಕ್ತಿಕ ಕಾರ್ಯ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಪ್ರತಿಷ್ಠೆ ತಗೊಂಡಿದ್ದಾರೆ. ಅದಕ್ಕೆ ಕಾರಣಗಳಿದ್ದಾವೆ. ಏನು ನಾನೇನು ಹೇಳೋದು, ಆಯಿತು, ಕುಮಾರಸ್ವಾಮಿಯವ್ರ ಕನಸು, ಕುಮಾರಸ್ವಾಮಿಯವ್ರ ಯೋಜನೆ ಇದ್ದರೆ DK ಶಿವಕುಮಾರ್ಗೆ ಯಾಕೆ ಇಂಟ್ರೆಸ್ಟ್ ಕುಮಾರಸ್ವಾಮಿ ಯೋಜನೆಯನ್ನು ಸಾಕಾರಗೊಳಿಸೋ ಸಲುವಾಗಿ? ಈ ಕುಮಾರಸ್ವಾಮಿ ಆಗಲೆಲ್ಲ ಹೇಳ್ತಾರೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದು ಈಗಲೂ ಮಾಡಬೇಕು ಅಂತಾರೆ. ಸಾಲ ಮನ್ನಾ ಮಾಡ್ತಾರೆ ಇವರು. ಈ ಯೋಜನೆ ಬಗ್ಗೆ ಯಾಕೆ ಇಂಟ್ರೆಸ್ಟು? ಇವ್ರದ್ದೇನು ಉದ್ದೇಶ ಇದೆ? ಇವತ್ತು ಕುಮಾರಸ್ವಾಮಿ ಕನಸನ್ನು ನೆನಸು ಮಾಡೋ ಮುಖಾಂತರ ಯಾರನ್ನ ಇವರು ಖುಷಿ ಪಡಿಸ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ಕನಸಲ್ಲಿ ಕನಸು ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿಯ ಕನಸಲ್ಲಿ ಹೊಕ್ಕು ತಮ್ಮ ಕನಸನ್ನು ನೆನೆಸ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಇರ್ಬೋದು ಸರ್?